ಹಬ್ಬಕ್ಕೆ ಇನ್ನೊಂದು 5-6 ದಿನ ಮಾತ್ರ ಬಾಕಿ. ಆದರೆ ಆತಂಕ ಅಂತೂ ಇದ್ದೇ ಇದೆ. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರಾಜ್ಯ ಪೊಲೀಸರಿಗೆ ಗಣೇಶೋತ್ಸವದ ಆತಂಕ ಇದೆ. ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಮಹತ್ವದ ಸಭೆ, ಅಂದರೆ ಎಲ್ಲ ಸಮುದಾಯದ ಮುಖಂಡರ ಜೊತೆ ಪೊಲೀಸ್ ಅಧಿಕಾರಿಗಳ ಸಭೆ ಇದು. ಬ್ರೇಕಿಂಗ್ ನ್ಯೂಸ್. ಎಲ್ಲ ಧಾರ್ಮಿಕ ಮುಖಂಡರ ಜೊತೆ ಅಧಿಕಾರಿಗಳ ಮೀಟಿಂಗ್. ಬೆಂಗಳೂರು ಪೊಲೀಸ್ ಕಮಿಷನರ್ ನೇತೃತ್ವದಲ್ಲಿ ಸಭೆ ಇದೆ. ಪೊಲೀಸ್ ಕಮಿಷನರ್ ಇರ್ತಾರೆ, ಎಲ್ಲ ಡಿಸಿಪಿಗಳು ಹಾಗೂ ಬಿಬಿಎಂಪಿ ಕಮಿಷನರ್ಸ್ಗಳು ಭಾಗವಹಿಸ್ತಾರೆ, ಕಮಿಷನರ್ ಭಾಗವಹಿಸ್ತಾರೆ. ಶಾಂತಿಯುತವಾಗಿ ಗಣೇಶೋತ್ಸವನ ನಡೆಸೋದಕ್ಕೆ ಸೂಚನೆ ಕೊಡ್ತಾರೆ. ಸುಮ್ಮನೆ ಗಲಾಟೆ ಮಾಡೋದು, ಗದ್ದಲ ಆಗೋದು, ವಿವಾದ ಆಗಬಾರ್ದು ಅನ್ನುವ ಎಲ್ಲ ಮಾಹಿತಿಯನ್ನು ಕೂಡ ಡಿಸ್ಕಸ್ ಮಾಡ್ತಾರೆ. ಕಠಿಣ ನಿಯಮದ ಬಗ್ಗೆ ಸಭೆಯಲ್ಲಿ ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ. ಹಿಂದೆ ಮುಂದೆ ಆದರೆ, ಯಾರಾದರೂ ತೊಂದರೆ ಕೊಟ್ಟರೆ, ವಿವಾದ ಮಾಡಿದ್ರೆ, ಗಲಾಟೆ ಮಾಡಿದ್ರೆ, ದೊಂಬಿ ಮಾಡಿದ್ರೆ ಏನು ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ. ಚೌತಿ ಹಬ್ಬಕ್ಕೆ ಡ್ರೋನ್ ಮತ್ತು CCTV ಕಣ್ಗಾವಲು ಕಡ್ಡಾಯ. ಯಾರೇ ಗಣೇಶ ಕೂರಿಸಿದ್ರು ಇದಿರಬೇಕು, ಇಲ್ಲದೆ ಹೋದರೆ ಗಣೇಶ ಕೂರಿಸೋದಕ್ಕೆ ಅನುಮತಿ ಕೊಡಲ್ಲ ಅಂತ ಕೂಡ ಹೇಳ್ಬೋದು. ಕೋಮು ಗಲಭೆ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾರೆ, ಅದೇ ಪ್ರಯಾರಿಟಿ. ಕಂದಾಯ ಇಲಾಖೆ, ಬೆಸ್ಕಾಂ ಅಧಿಕಾರಿಗಳು, ವಾರ್ಡ್ ಮಟ್ಟದ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸ್ತಾರೆ. ಲೈಟ್ ಗೀಟ್ ಅರೇಂಜ್ಮೆಂಟ್ಸ್ ಇರುತ್ತೆ, ಪರ್ಮಿಷನ್ ಬೇಕಾಗುತ್ತೆ, ರಸ್ತೆ ಪೊಲೀಸ್ ಇಲಾಖೆ ಇದ್ದೇ ಇರುತ್ತೆ. ಇದೆಲ್ಲವೂ ಇರುವುದರಿಂದ ಈ ಎಲ್ಲರೂ ಕೂಡ ಟೌನ್ ಹಾಲಲ್ಲಿ ಸೇರಿದ್ದಾರೆ. ಕಮಿಷನರ್ಗಳು ಮತ್ತು ಇನ್ನಿತರ ಎಲ್ಲ ಪೊಲೀಸ್ ಇಲಾಖೆ, BBMP, ಸ್ಥಳೀಯ ಮಟ್ಟ ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಈಗಾಗಲೇ BBMP ಕಮಿಷನರ್ ಅವರು ಹೇಳಿದ್ರು, ಇದು ಆಕ್ಚುಲಿ ಮುಖ್ಯಮಂತ್ರಿ ಅವರೇ ಸೂಚನೆ ಕೊಟ್ಟು ಸರ್ಕಾರದಿಂದ ಅವರು ಇದು ಮಾಡಿದ್ದಾರೆ. ಏಕಗವಾಕ್ಷಿ ಬರೀ ಬೆಂಗಳೂರು ನಗರದಲ್ಲಿ ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ. ಮತ್ತೆ ನಮ್ಮೆಲ್ಲರಿಗೂ ಸೂಚನೆ ಬಂದಿದ್ದು 3 ದಿನದ ಒಳಗಾಗಿ 72 hours ಒಳಗಾಗಿ ನೀವು ಹಾಕಿದ ಅರ್ಜಿಯನ್ನು ಪರಿಶೀಲನೆ ಮಾಡಿ, ಪ್ರತಿಯೊಬ್ಬ ಇಲಾಖೆಯವರು ಆ ಏಕಗವಾಕ್ಷಿ ಅಂದರೆ ನೀವು ಒಂದೇ ಅರ್ಜಿ ಕೊಡ್ತೀರಿ, ಅದನ್ನು ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಸ್ಗೆ ಅದು ಅಲ್ಲಿಂದನೇ ಹೋಗ್ಬಿಟ್ಟು ನಮ್ಮೆಲ್ಲ ಇಲಾಖೆಯವರು ಅದನ್ನು ಪ್ಯಾರಲಲ್ ಆಗಿ ಪ್ರಾಸೆಸ್ ಮಾಡಿ ಮತ್ತೆ ಪರ್ಮಿಷನ್ ಒಂದೇ ಏಕಗವಾಕ್ಷಿಯಿಂದ ನೋಡಲ್ ಆಫೀಸರ್ ನಿಮಗೆ ಪರ್ಮಿಷನ್ ಕೊಡ್ತಾರೆ. ವಿದಿನ್ 72 hours ಇದಕ್ಕೆ ಬದಲಾಗಿದ್ವಿ. ಇದು ಸರ್ಕಾರದ ಸೂಚನೆ ಇದೆ. ಇದನ್ನು ಅಂದರೆ ಮೊದಲು ಬೆಂಗಳೂರು ನಗರದಲ್ಲಿ ಇದು ಇದ್ರೂ ಸಹ ಈಗ ಸರ್ಕಾರಿ ಸೂಚನೆಯೂ ಇದೆ. ಫೈರ್ ಕ್ರಿಮಿನಲ್ಸ್ ಬಗ್ಗೆ ಈಗಾಗಲೇ ಹೇಳಿದ್ರಿ, ಪಬ್ಲಿಕ್ ಸೇಫ್ಟಿ ಆಕ್ಟ್ ಹೇಳಿದ್ವಿ. ನಿಮ್ಮ ಪಂಡಾಲ್ಗಳನ್ನು ಸಜ್ಜುಗೊಳಿಸೋದು, ಅದನ್ನು ಡೆಕೋರೇಟ್ ಮಾಡೋದು, ಅದಕ್ಕೆ ಬಂಟಿಂಗ್ ಮಾಡೋದು, ಪೋಸ್ಟರ್ ಹಾಕೋದು, ಪಂಡಾಲ್ ಪರ್ಮಿಷನ್ ಸಿಕ್ಕಿದಾಗ ಅದರ ಒಳಗೆ ನೀವು ಏನು ಮಾಡ್ಕೊಳ್ತೀರೋ ಅದನ್ನು ನಿಮಗೆ ಬಿಟ್ಟಿದೆ. ಆದರೆ ಪಂಡಾಲಿಂದ ಹೊರಗೆ ಬಂದ ನಂತರ BBMP ಅವರು ಪಂಡಾಲಿಂದ ದೂರ, ಈಗ ನೀವು ಎಲ್ಲೋ ರಸ್ತೆಯಲ್ಲಿ ನಾನು ಪಂಡಾಲ್ 100 ಮೀಟರ್ ದೂರದಲ್ಲಿದೆ, ನಾನು ಅಲ್ಲಿ ಹೋಗಿ ಪೋಸ್ಟರ್ ಹಾಕ್ತೀನಿ ಅಂದರೆ ಅದನ್ನು BBMP ಅವರು ಪೊಲೀಸ್ ಇಲಾಖೆಯವರು ನಾವು ನೋಡ್ತೀವಿ. ದಯವಿಟ್ಟು ಅದರ ಬಗ್ಗೆ ಯಾವುದ್ಯಾವುದು ಅನುಮತಿ ಅದಕ್ಕೆ ಬೇರೆ, ಪಂಡಾಲ್ ಅನುಮತಿ ಬೇರೆ, ಮತ್ತೆ ಬೇರೆ ಸಾರ್ವಜನಿಕವಾಗಿ ನೀವು ಫ್ಲೆಕ್ಸೀಸು, ಬ್ಯಾನರ್ಸು ಕಟ್ಟೋದು, ಮತ್ತೆ ಇದಕ್ಕೆಲ್ಲ ಸೂಚನೆಗಳು ಮೊದಲಿಂದನೂ ಇವೆ. ನೀವು ಆಗ ಕೆಲವರೊಬ್ಬರು ಅಭ್ಯಂತರ ವ್ಯಕ್ತಪಡಿಸಿದ್ರು, ನೀವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಇವತ್ತು ಬಂದು ಹೇಳ್ತೀರಾ ಅಂತ. ಇದು ಬಹಳಷ್ಟು ವರ್ಷಗಳಿಂದ ಈ ಸೂಚನೆಗಳು ಇವೆ. ಆದರೆ ಕೆಲವೊಬ್ಬರು ಮಾಡ್ತಾ ಇರ್ತಾರೆ. ನೀವು ಹೇಳಿದ್ರಿ, ಯಾತಕ್ಕೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಅದನ್ನು ರೆಗ್ಯುಲೇಟ್ ಮಾಡಲ್ಲ? ಅದನ್ನು ರೆಗ್ಯುಲೇಟ್ ಮಾಡುವಂಥದ್ದು, ಅದನ್ನು ಇನ್ನಷ್ಟು ಬಲವರ್ಧನೆಗೊಳಿಸುವುದು ಅವಶ್ಯಕತೆ ಇದೆ. ಆದರೆ ಈ ಸೂಚನೆಗಳು ಮೊದಲಿಂದಲೇ ಇವೆ. ಆದಷ್ಟು ಮಟ್ಟಕ್ಕೆ ತಾವು ಮನೆಯಲ್ಲಿ ಗಣಪತಿ ತಗೊಳ್ಳುವಾಗಲಿ, ನಾವು ಮಣ್ಣಿನ ಗಣಪತಿ ತಗೊಂಡ್ರೆ ಅದರಿಂದ ನಮ್ಮ ಎನ್ವೈರಾನ್ಮೆಂಟ್ ಉಪಯೋಗ ಆಗ್ತದೆ, ಮತ್ತು ಇದೆಲ್ಲ ನಾವು ಅದಕ್ಕೆ ಸಹಕರಿಸಿದಂಗೆ ಆಗ್ತದೆ. ಬಾಕಿ ಎಲ್ಲ ಇಲಾಖೆ ವತಿಯಿಂದ ತಮ್ಮೆಲ್ಲರಿಗೂ ಆಶ್ವಾಸನೆ ಕೊಡ್ತೀವಿ. ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ಗಣಪತಿ ಉತ್ಸವವನ್ನು ಶಾಂತಿಯುತ ರೀತಿಯಿಂದ ಮಾಡಲು ಏನೇನು ಪ್ರಯತ್ನಗಳು, ಏನೇನು ಪೊಲೀಸ್ ಕಮಿಷನರ್ಗಳು ಮತ್ತು ಬೆಸ್ಕಾಂನವರು, BBMP ಅವರು ಎಲ್ಲರೂ ಕೂಡಿ ಈ ಎಲ್ಲರನ್ನು ಕೂಡ ಉದ್ದೇಶಿಸಿ ಮಾತಾಡ್ತಿದ್ದಾರೆ. ಅದು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ. ನನ್ನ ಸಹೋದ್ಯೋಗಿ ಮಂಜು ಆರ್ಯ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋಕೆ ದೂರವಾಣಿ ಸಂಪರ್ಕದಲ್ಲಿ ಲಭ್ಯರಿದ್ದಾರೆ. ಗುಡ್ ಆಫ್ಟರ್ನೂನ್ ಮಂಜು. ಈ ಬಾರಿ ಗಣೇಶೋತ್ಸವನ ಸುಗಮವಾಗಿ ನಡಿಬೇಕು, ಹಬ್ಬ ಎಲ್ಲರಿಗೂ ಕೂಡ ಖುಷಿ ಕೊಡಬೇಕು. ಹಾಗಾಗಿ ಈ ಎಲ್ಲ ಕಠಿಣ ಕ್ರಮಗಳು ಅಂತ ಅನಿಸ್ತಾ ಇದೆ. ಏನಿತ್ತು ಇವತ್ತು ಮೀಟಿಂಗ್ನ, ಏನೇನು ಡಿಸ್ಕಷನ್ ಆಯ್ತು ಮೀಟಿಂಗ್ನಲ್ಲಿ? ಖಂಡಿತವಾಗ್ಲೂ ಹರೀಶ್, ಯಾಕಂದ್ರೆ ಇನ್ನೇನು ಗಣೇಶ ಹಬ್ಬಕ್ಕೆ ಕೇವಲ 5-6 ದಿನಗಳು ಮಾತ್ರ ಬಾಕಿ ಇರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರಿಗೂ ಕೂಡ ಇನ್ನೊಂದು ರೀತಿ ಭದ್ರತೆ ಏನಾದ್ರೂ ವೈಫಲ್ಯ ಒಂದು ಟೆನ್ಷನ್ ಕೂಡ ಎದುರಿಸುವಂತದ್ದು.
ಇದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಎಲ್ಲಾ ಧಾರ್ಮಿಕ ಮುಖಂಡರನ್ನು ಕೂಡ ಅಷ್ಟೇ ಒಂದು ಶಾಂತಿ ಸಭೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಟೌನ್ ಹಾಲ್ಗೆ ಕರೆದಿರುವಂತದ್ದು. ಸುಮಾರು 500ರಿಂದ 600 ಜನ ಇವತ್ತು ಎಲ್ಲಾ ಮುಖಂಡರು ಕೂಡ ಬಂದಿದ್ದಾರೆ. ಈ ಒಂದು ಶಾಂತಿ ಘೋಷಿಸಿದ್ರೆ ಈ ಒಂದು ಶಾಂತಿ ಸಭೆಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಂತ ಪ್ರತಾಪ್ ರೆಡ್ಡಿ ಆಗಿರ್ಬೋದು, ಬಿಬಿಎಂಪಿ ಕಮಿಷನರ್, ಬೆಸ್ಕಾಂನ ಅಧಿಕಾರಿಗಳು, ಅಗ್ನಿಶಾಮಕ ದಳ ಮತ್ತು ಸಂಚಾರಿ ವಿಭಾಗದ ಪೊಲೀಸರು ಎಲ್ಲರೂ ಕೂಡ ಅಷ್ಟೇ ಭಾಗಿಯಾಗಿರುವಂತದ್ದು. ಇಲ್ಲಿ ಕೇವಲ ಹಬ್ಬಕ್ಕೆ 2-3 ದಿನಗಳ ಬಾಕಿ ಇರುವಂತಹ ವೇಳೆಯಲ್ಲಿ ಈ ರೀತಿಯಾದ ಒಂದಷ್ಟು ನಿಬಂಧನೆಗಳು ಏನು ಈಗಾಗಲೇ ಒಂದು ಸರ್ಕಾರ ಹೇರಿದೆ, ಆ ಒಂದು ನಿಬಂಧನೆಗಳ ಮೇಲೆ ಎಲ್ಲೋ ಒಂದು ರೀತಿಯಲ್ಲಿದ್ದಂತಹ ಧಾರ್ಮಿಕ ಮುಖಂಡರು ಗರಂ ಆಗ್ತಿರುವಂತದ್ದು. ಗರಂ ಆಗೋದಕ್ಕೆ ಒಂದು ಪ್ರಮುಖವಾದಂತಹ ಕಾರಣ ಅಂತಂದ್ರೆ ಈ ರೀತಿ 2-3 ದಿನಗಳ ಹಬ್ಬ ಇರುವಂತ ಹಿನ್ನೆಲೆಯಲ್ಲಿ ಪಿಒಪಿ ಗಣಪತಿಗಳನ್ನ ನೀವು ಇಡಬಾರ್ದು, ಜೊತೆಗೆ ನೀವು ಗಣೇಶ ಇಡುವಂತಹ ಒಂದು ಪ್ಲೇಸ್ ಗಳಿಗೆ ಅನುಮತಿ ಕಡ್ಡಾಯವಾಗಿದ್ದು, ಜೊತೆಗೆ ಸಿಸಿ ಕ್ಯಾಮೆರಾಗಳನ್ನು ಕೂಡ ಅಷ್ಟೇ ನೀವು ಅಳವಡಿಕೆಯನ್ನ ಮಾಡಬೇಕು ಅಂತ ಏನೀಗಾಗಲೇ ಒಂದು ಹೇಳ್ತಿದ್ದಾರೆ. ಇದರಿಂದ ಎಲ್ಲೋ ಒಂದ್ ರೀತಿ ಜನರು ಗರಂ ಆಗ್ತಿರುವಂತದ್ದು. 2-3 ದಿನ ಇರುವಂತ ವೇಳೆಯಲ್ಲಿ ಇಷ್ಟೊಂದು ಷರತ್ತುಗಳನ್ನ ಹಾಕಿ ನೀವು ಗಣೇಶವನ್ನ ಕೂರಿಸೋದಕ್ಕೆ ಹೇಳಂತ ವೇಳೆಯಲ್ಲಿ ನಾವು ಯಾವ ರೀತಿಯಂತ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು, ಜೊತೆಗೆ ಪಿಒಪಿ ಗಣಪತಿಯನ್ನ ನೀವು ಇಡಬೇಡಿ ಅಂತ ಹೇಳ್ತಿದ್ದೀರಾ. ಹಾಗಾದ್ರೆ ಮ್ಯಾನುಫ್ಯಾಕ್ಚರ್ ಆಗುವಂತಹ ಸಂಸ್ಥೆಗಳಿಗೆ ನೀವು ನೇರವಾಗಿ ನೋಟಿಸ್ ಕೊಟ್ಟು ಈ ಬಾರಿ ಪಿಒಪಿ ಗಣಪತಿಗಳನ್ನ ನೀವು ಯಾವುದೇ ಕಾರಣಕ್ಕೆ ರೆಡಿ ಮಾಡಬೇಡಿ ಅಂತ ಅವ್ರಿಗೆ ನೋಟಿಸ್ ಕೊಟ್ಟಂತ ವೇಳೆಯಲ್ಲಿ ಅವ್ರು ಇದನ್ನ ಮಾಡ್ತಾ ಇರಲಿಲ್ಲ. ಎಲ್ಲವೂ ಕೂಡ ಆಗಿದ್ದಂತಹ ವೇಳೆಯಲ್ಲಿ ನೀವು ಇಂತಹ ಗಣಪತಿನ ಇಡಬಾರ್ದು, ಈ ಪ್ಲೇಸ್ ಅಲ್ಲಿ ಇಡಬಾರ್ದು, ಈ ರೀತಿಯಂತ ರಿಸ್ಟ್ರಿಕ್ಷನ್ಸ್ ಹಾಕಿದ್ರೆ ಯಾವ ರೀತಿಯಾಗಿ ನಾವು ಮಾಡಬೇಕು. ಜೊತೆಗೆ ಒಂದಷ್ಟು ಚಿಕ್ಕ ಮಕ್ಕಳು ಕೂಡ ಅಷ್ಟೇ ಗಣಪತಿ ನೀಡ್ತಾರೆ. ಯಾಕಂದ್ರೆ ಕಳೆದ 2 ವರ್ಷಗಳಿಂದ ಕೋವಿಡ್ ಇರುವಂತ ಕಾರಣಕ್ಕೋಸ್ಕರ ಯಾರು ಕೂಡ ಅಷ್ಟೇ ಗಣಪತಿ ಹಬ್ಬನ ಸಂಭ್ರಮಿಸಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಚಿಕ್ಕ ಮಕ್ಕಳು ಗಣಪತಿ ಇಡಬೇಕು ಅಂತ ಈಗಾಗಲೇ ಮುಂದೆ ಹೋಗ್ತಿದ್ದಾರೆ. ಇಂಥವ್ರನ್ನ ಪರ್ಮಿಷನ್ ಬೇಕು ಅಂತ ಚಿಕ್ಕ ಮಕ್ಕಳನ್ನ ತಡೆಯೋದು ಹೆಂಗೆ, ಅವ್ರಿಗೆ ಪರ್ಮಿಷನ್ ಅಂದ್ರೆ ಏನು ಅಂತಾನು ಗೊತ್ತಿರಲ್ಲ ಅನ್ನುವಂತ ಒಂದಷ್ಟು ಪ್ರಶ್ನೆಗಳನ್ನ ಮುಖಂಡರು ಕೂಡ ಅಷ್ಟೇ ಪೊಲೀಸ್ ಅಧಿಕಾರಿಗಳು ಹೇಳ್ತಿರುವಂತದ್ದು. ಆದ್ರೂ ಕೂಡ ಅಷ್ಟೇ ಇಷ್ಟೆಲ್ಲ ಗೊಂದಲ ನಡುವೆ ಇವತ್ತು ನಗರ ಪೊಲೀಸ್ ಆಯುಕ್ತರು ಮತ್ತು ಬಿಬಿಎಂಪಿ ಕಮಿಷನರ್ ಸಭೆಯನ್ನ ಮಾಡ್ತಿದ್ದಾರೆ. ಆ ಒಂದು ಸಭೆ ಆದಂತಹ ಬಳಿಕ ಇವರು ಯಾವ ರೀತಿ ಅಂತ ತೀರ್ಮಾನ ಕೈಗೊಳ್ತಾರೆ. ಪರ್ಟಿಕ್ಯುಲರ್ ಆಗಿ ಏನು ಈಗ ಚಾಮರಾಜಪೇಟೆ ಮೈದಾನದಲ್ಲಿ ಗಣೇಶ ಕೂರಿಸುವಂತ ವಿಚಾರ ಕೂಡ ಈಗಾಗಲೇ ಚರ್ಚೆ ಆಗ್ತಾ ಇದ್ರು. ಅದು ಪರ್ಮಿಷನ್ ಸಿಗುತ್ತಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕು. ಯಾಕಂದ್ರೆ ಒಂದಷ್ಟು ಮುಸ್ಲಿಂ ಮುಖಂಡರು ಕೂಡ ಅಷ್ಟೇ ಅಲ್ಲಿ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಅನ್ನ ಕೊಡಬಾರ್ದು. ಯಾಕಂದ್ರೆ ಹಿಂದೆ ಕೂಡ ನಾವಲ್ಲಿ ನಮಾಜನ್ನ ಮಾಡ್ಕೊಂಡ್ ಬರ್ತಿದ್ವಿ, ಪ್ರಾರ್ಥನೆಯನ್ನ ಮಾಡ್ಕೊಂಡ್ ಬರ್ತಾ ಇದ್ವಿ. ಈಗಲೇ ಹೊಸದಾಗಿ ಅಲ್ಲಿ ಗಣಪತಿ ಮೂರ್ತಿಯನ್ನು ಇಡೋದಕ್ಕೆ ಪರ್ಮಿಷನ್ ಕೊಡಬಾರ್ದು ಅಂತಿದ್ರೆ ಇಂದು ಒಂದಷ್ಟು ಹಿಂದೂ ಮುಖಂಡರು ಅಲ್ಲಿ ನಮ್ಗೆ ಪರ್ಮಿಷನ್ ಅನ್ನ ಕೊಡಬೇಕು, ಒಂದು ದಿನದ ಮಟ್ಟಿಗೆ ಅದನ್ನು ಪರ್ಮಿಷನ್ ಅನ್ನು ಕೊಡಬೇಕು ಅಂತ ಈಗಾಗಲೇ ಅವರು ಕೂಡ ಅಷ್ಟೇ ಹಠ ಹಿಡಿದಿರುವಂತದ್ದು. ಎಲ್ಲದರ ನಡುವೆ ಇಷ್ಟೆಲ್ಲ ಪ್ರಶ್ನೆಗಳ ನಡುವೆ ಯಾವ ರೀತಿಯ ಒಂದು ಉತ್ತರವನ್ನು ಇವತ್ತು ಪೊಲೀಸ್ ಇಲಾಖೆ ಕಡೆಯಿಂದ ಕೈಗೊಳ್ತಾರೆ ಅಂತ ಕೂಡ ನೋಡ್ಬೇಕಾಗಿರುತ್ತೆ. ಥ್ಯಾಂಕ್ ಯು ಮಂಜು ಆರ್ಯ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಗಣೇಶ್ ಈ ಬಾರಿ ಪ್ರತಿಷ್ಠಾಪನೆಗೊಳ್ತಾರ ಅನ್ನೋ ಪ್ರಶ್ನೆ ಇದೆ. ಅವಕಾಶ ಕೊಡೋ ಸಾಧ್ಯತೆಗಳ ಬಗ್ಗೆ ಚಿಂತನೆ ಗ್ಯಾರಂಟಿ ನಡೆಸ್ತಾ ಇರ್ತಾರೆ. ಸರ್ಕಾರ ಮಟ್ಟದಲ್ಲಿ ಈ ಬಗ್ಗೆ ಚಿಂತನೆ ಶುರುವಾಗಿದೆ, ಆದರೆ ಕ್ಲಿಯರೆನ್ಸ್ ಅಂತೂ ಇನ್ನೂ ಕೊಟ್ಟಿಲ್ಲ. ಬ್ರೇಕಿಂಗ್ ನ್ಯೂಸ್. ಗಣೇಶನಿಗೆ ಅವಕಾಶವನ್ನು ಕೋರಿ ಈಗಾಗಲೇ ಮನವಿ ಪತ್ರ, ರಿಕ್ವೆಸ್ಟ್ ಎಲ್ಲ ಆಗೋಗಿರುತ್ತೆ. ಚಾಮರಾಜಪೇಟೆ ನಾಗರಿಕರ ಒಕ್ಕೂಟದವರು ಮನವಿ ಅಂತೂ ಮಾಡ್ಕೊಂಡಿದ್ದಾರೆ. ಖುದ್ದು ಸಿಟಿ ಅವರೊಂದು ಪತ್ರ ಬರೆದ್ರು. ಸಂಸದ PC ಮೋಹನ್ ಅವರು ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಹಿಂದೂ ಸಂಘಟನೆಗಳ ಒತ್ತಡಕ್ಕೆ ಮಣಿದು ಪರ್ಮಿಷನ್ ಕೊಡ್ತಾರಾ, ಪರ್ಮಿಷನ್ ಕೊಟ್ಟರು ಏನಾದರೂ ರಿಸ್ಟ್ರಿಕ್ಷನ್ಸ್ ಹಾಕ್ತಾರಾ ಅನ್ನೋದು ಈಗಿರೋ ದೊಡ್ಡ ಪ್ರಶ್ನೆ. ಷರತ್ತನ್ನು ವಿಧಿಸಿ ಅನುಮತಿಯನ್ನು ಕೊಡುವ ಸಾಧ್ಯತೆಗಳಿದೆಯಾ ಕಾದು ನೋಡಬೇಕು. ಬಿಕಾಸ್ ಇವಾಗ ಸಂಪುಟ ಸಭೆಯಲ್ಲಿ ಅದು ಕೂಡ ಚರ್ಚೆ ಆಗ್ತಿರ್ಬೋದು. ವಿಶೇಷ ಷರತ್ತನ್ನು ವಿಧಿಸಿ ಆಯ್ತಪ್ಪ ಇಷ್ಟೆಲ್ಲ ರೂಲ್ಸ್ ಇದೆ, ಇದನ್ನು ಅನುಮತಿ ಕೊಡ್ತೀವಿ, ಇಷ್ಟೆಲ್ಲ ಮಾಡಿ ಅಂತ ಏನು ಟೈಮಿಂಗ್ಸು ಬೆಳಗ್ಗೆ 8ರಿಂದ 6 ಅನುಮತಿ ಕೊಡೋ ಚಾನ್ಸ್ ಇರ್ಬೋದು. ಗಣೇಶ ಕೂರಿಸೋದಕ್ಕೆ 1 ದಿನಕ್ಕೆ ಮಾತ್ರ ಕೊಡ್ತೀವಿ, ಬೆಳಗ್ಗೆ ಕೂರಿಸಿ ಸಂಜೆ ವಿಸರ್ಜನೆ ಮಾಡಿಬಿಡಿ ಅಂತ ಹೇಳ್ಬೋದು. ಮತ್ತು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಗಣೇಶ ಅಂದ ತಕ್ಷಣ ಓ ಅಂತ ಡ್ಯಾನ್ಸು ಆರ್ಕೆಸ್ಟ್ರಾ ಇದ್ದೇ ಇರುತ್ತೆ, ಅದೆಲ್ಲ ಮಾಡೋಂಗಿಲ್ಲ, ಹಂಗಾರೆ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳ್ಬೋದು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನೀವು ರೆಸ್ಪಾನ್ಸಿಬಲ್ ಅದಕ್ಕೆ ಅಂತ ಮುಚ್ಚಳಿಕೆ ಪತ್ರ ಬಳಸ್ಕೋಬೋದು. ಮತ್ತು ಯಾವುದೇ ಪಕ್ಷದ ಬ್ಯಾನರ್ ಹಾಕಂಗಿಲ್ಲ, ಗಣೇಶ ಮೂರ್ತಿ ಬಿಟ್ಟು ಇನ್ಯಾರ್ದು ಫೋಟೋ ಬಳಸಂಗಿಲ್ಲ, ಯಾವುದೇ ರಾಜಕೀಯ ಪ್ರೇರಿತವನ್ನ ಭಾಷಣ ನಿಂತ್ಕೊಂಡು ಮಾಡೋಂಗಿಲ್ಲ. ಈ ಥರದ್ದೆಲ್ಲ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಹಾಕ್ಬೋದು. ಮೆರವಣಿಗೆ ಅಂತೂ ಮಾಡೋಂಗೇ ಇಲ್ಲ, DJ ಅಂತೂ ಹಾಕಂಗೇ ಇಲ್ಲ. ಆವಾಗ ಅಲ್ಲಿರೋರು ಕೇಳ್ತಾರೆ ಸೌಂಡ್ ಸಿಸ್ಟಮ್ ಅದೊಂದು ಇದೆಯಲ್ಲ ಅದನ್ನು ಅಳವಡಿಸಬಾರ್ದು ಅಂತೆಲ್ಲ ಹೇಳಿದ್ರೆ ಅವ್ರು ಹೇಳ್ತಾರೆ ಗ್ಯಾರಂಟಿ ನನ್ನ ಪ್ರಕಾರ ಇದೆಲ್ಲ ಹೇಳಿದ್ಮೇಲೆ ಇನ್ನೇನು ಗಣೇಶ ಹಬ್ಬ ಮಾಡೋದು ಅಂತ ಇರ್ಬೋದು, ಗೊತ್ತಿಲ್ಲ, ನೋಡೋಣ. ಇದಿಷ್ಟು ಹೇಳಬಹುದು ನಾವು ಹೇಳ್ತಿರೋದು. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಸರ್ಕಾರ ಏನು ನಿಲುವು ತೆಗೆದುಕೊಳ್ಳುತ್ತೆ ಮೀಟಿಂಗ್ ಆದಮೇಲೆ ಅಂತ ಕಾದ್ ನೋಡೋಣ. ಲೆಟ್ಸ್ ಮೂವ್ ಆನ್. ಚಾಮರಾಜಪೇಟೆಯಲ್ಲಿ ಗಣೇಶ ಮೂರ್ತಿ ಕೂರಿಸೋ ವಿಚಾರ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರವನ್ನು ಮಾಡುತ್ತೇವೆ. ವಿಧಾನಸೌಧದಲ್ಲಿ ಸಚಿವ ಆರ್ ಅಶೋಕ್ ಅವರ ಸ್ಟೇಟ್ಮೆಂಟ್ ಇದೆ. ಬ್ರೇಕಿಂಗ್ ನ್ಯೂಸ್.
ಇವತ್ತು ಸಂಪುಟ ಸಭೆಗೆ ಹೋಗೋಕೆ ಮುಂಚೆ ಕಂದಾಯ ಸಚಿವರು ಆರ್ ಅಶೋಕ್ ಅವರು ಮಾತಾಡ್ತಿದ್ರು, ನಂಗೆ ಯಾವುದೇ ರೀತಿ ಮನವಿ ಬಂದಿಲ್ಲ, ಕಾನೂನು ಸುವ್ಯವಸ್ಥೆ ಬಹಳ ಪ್ರಮುಖ ಆಗಿದೆ, ಈ ಸಂಬಂಧ ಪೊಲೀಸರು BBMP ಅಧಿಕಾರಿಗಳು ಮೀಟಿಂಗ್ ಮಾಡ್ತಿದ್ದಾರೆ, ಕಾನೂನು ಮಾಹಿತಿಯನ್ನು ಪಡ್ಕೋತೀನಿ, ಯಾವ ಸಂದರ್ಭದಲ್ಲಿ ಏನು ಕ್ರಮ ಆಗಬೇಕೋ ಆ ನಿರ್ಧಾರವನ್ನು ನಾವು ತಗೋತೀವಿ. ವಿಧಾನಸೌಧದಲ್ಲಿ ಸಚಿವ ಆರ್ ಅಶೋಕ್ ಅವರ ಮಾತು. ಮತ್ತೊಮ್ಮೆ ಗುಪ್ತಚರ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಸರ್ಕಾರ ಮುಂದಿನ ತೀರ್ಮಾನವನ್ನು ಮಾಡುತ್ತೆ ಅಂತ ಮಾತುಗಳು ಕೂಡ ಇದೆ. ಅವರು ಕೂಡ ಬಹಳ ವರ್ಷಗಳ ಕಾಲ ಪ್ರಯತ್ನ ಮಾಡಿ ಸಾಧ್ಯ ಆಗದೆ ಬಿಟ್ಟಿದ್ದಾರೆ. ನಾನು ಕೂಡ ಅದರ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನ ಮಾಡ್ತಾ ಇದ್ದೀನಿ. ಹಲವಾರು ನಾಯಕರ ಜೊತೆ ಮತ್ತು ಸಂಘ ಸಂಸ್ಥೆಗಳ ಜೊತೆ ಮತ್ತು ಪೊಲೀಸ್ ಇಲಾಖೆ, ವಿಶೇಷವಾಗಿ ಕಾನೂನು ಸುವ್ಯವಸ್ಥೆ ಬಹಳ ಇಂಪಾರ್ಟೆಂಟ್. ಅದರಿಂದ ನಾನು ನಿರಂತರವಾಗಿ ಪೊಲೀಸ್ ಇಲಾಖೆ ಜೊತೆ ಸಂಪರ್ಕದಲ್ಲಿದ್ದೀನಿ. ನಾನು ಇವತ್ತು ಗಣೇಶ ಕೂರ್ಸೋಕೆ ಸಂಬಂಧಪಟ್ಟಂತ ಒಂದು ಸಭೆ ಕೂಡ ನಮ್ಮ ಬೆಂಗಳೂರು ಪೊಲೀಸ್ ಕಮಿಷನರು ಮತ್ತು ಕಾರ್ಪೊರೇಷನ್ ಕಮಿಷನರ್ ಅವರು ಸಭೆ ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಟೌನ್ ಹಾಲ್ ಅಲ್ಲಿ ಮೋಸ್ಟ್ಲಿ ಮಾಡ್ತಾ ಇದ್ದಾರೆ. ಸೊ ಉಳಿದಂತ ಗಣಪತಿಗಳಿಗೆ ಏನೇನು ಅನುಮತಿಗೆ ಏನೇನು ಅವಶ್ಯಕತೆ ಇದೆ, ರಿಸ್ಟ್ರಿಕ್ಷನ್ಸ್ ಇರ್ಬೋದು, ಪರ್ಮಿಷನ್ ಇರ್ಬೋದು, ಇವೆಲ್ಲ ಕೂಡ ಇವತ್ತು ಚರ್ಚೆ ಆಗಿ ಕೊಡ್ತಾರೆ. ಸೊ ವಿಶೇಷವಾಗಿ ಸರ್ವೆ ನಂಬರ್ 40 ಚಾಮರಾಜಪೇಟೆ ಬೆಂಗಳೂರು, ಇದ್ರ ಬಗ್ಗೆ ಸ್ವಲ್ಪ ಗಂಭೀರವಾದಂತ ಚಿಂತನೆ ಮಾಡಬೇಕಾಗಿದೆ. ಈಗಾಗಲೇ ನನಗೆ ಅಧಿಕಾರಿಗಳ ಒಂದು ಮಾಹಿತಿಯನ್ನು ಕೂಡ ನಾನು ಪಡೆದಿದ್ದೀನಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಆಶಿಕ್. ಸರ್ಕಾರ ಇನ್ನು ಸಮಯ ಖರೀದಿ ಮಾಡ್ತಾ ಇದೆ, ಬಹಳ ಬಿಸಿ ತುಪ್ಪ, ಉಗ್ಯಂಗಿಲ್ಲ ನುಂಗಂಗಿಲ್ಲ. ಇದಕ್ಕೇನಾದ್ರೂ ಸೊಲ್ಯೂಷನ್ ಅಂದ್ರೆ ಏನೀಗ ಈ ಕ್ಷಣಕ್ಕೆ ಸರ್ಕಾರದ ಮುಂದೆ ಇರೋದು? ಹೌದು ಹರೀಶ್ ನಾಗರಾಜು, ಚಾಮರಾಜಪೇಟೆ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಒಂದು ವಿಚಾರ ಏನಿದೆ, ಈ ವಿಚಾರವಾಗಿ ಇದೀಗ ರಾಜ್ಯ ಸರ್ಕಾರ ಒಂದು ಕಿಷ್ಕಿಂದೆ ಒಂದು ಇಕ್ಕಟ್ಟಿಗೆ ಸಿಲುಕಿದೆ ಅಂತಲೇ ಹೇಳಬೇಕಾಗುತ್ತೆ. ಇದೊಂದು ರೀತಿಯಲ್ಲಿ ರಾಜಕೀಯವಾಗಿ ಯಾವೆಲ್ಲ ಪರಿಣಾಮಗಳು ತಮ್ಮ ಮೇಲೆ ಬೀರುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಸದ್ಯಕ್ಕೆ ಸರ್ಕಾರದ ಸಚಿವ ಸಂಪುಟ ಈಗಾಗಲೇ ಸಭೆಯಲ್ಲೂ ಕೂಡ ಪ್ರಸ್ತಾಪ ಆಗುವಂಥ ಸಾಧ್ಯತೆಗಳಿದೆ. ಇಲ್ಲಿ ಯಾವ ರೀತಿಯಾಗಿರುವಂಥ ಅವಕಾಶವನ್ನು ಕೊಡಬೇಕು, ಕೊಟ್ಟರೆ ಹೇಗೆ ಮತ್ತೆ ಯಾವೆಲ್ಲ ನಿಬಂಧನೆಗಳನ್ನು ಷರತ್ತುಗಳನ್ನು ವಿಧಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಸರ್ಕಾರ ಒಂದು ಸ್ಪಷ್ಟತೆಯನ್ನ ಕೊಡಲೇಬೇಕಾಗುತ್ತೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಚಾಮರಾಜಪೇಟೆ ನಾಗರಿಕರ ಒಕ್ಕೂಟ ವೇದಿಕೆ ಕೂಡ ಸರ್ಕಾರಕ್ಕೆ ಬೇರೆ ಬೇರೆ ರೂಪದಲ್ಲಿ ಸಂಸದರ ಮೂಲಕ ಹೋಯಿತು, ಹಿರಿಯ ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿಗಳ ಥ್ರೂ ಹೋಯಿತು, ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳ ಥ್ರೂ, ಹೀಗೆ ಯಾವುದೆಲ್ಲ ಪಾಸಿಬಿಲಿಟೀಸ್ಗಳಿದೆಯೋ ಅವೆಲ್ಲ ಪಾಸಿಬಿಲಿಟೀಸ್ಗಳಿಂದ ಅವಕಾಶಕ್ಕಾಗಿ ಈಗಾಗಲೇ ಸರ್ಕಾರದ ಮುಂದೆ ಮನವಿ ಪತ್ರ ನೀಟ್ಟಿದೆ. ಆದರೆ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಬಹಳ ಕುತೂಹಲದಿಂದ ಅವರು ಕೂಡ ಎದುರು ನೋಡ್ತಾ ಇದ್ದಾರೆ. ಅತ್ತ ಪರ್ಮಿಷನ್ ಕೊಟ್ಟಿಲ್ಲ ಅಂತಂದ್ರೆ ಇದು ಅವರಿಗೆ ಮತ ಅಂದ್ರೆ ವೋಟ್ ಬ್ಯಾಂಕಿಗೆ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಇನ್ನೊಂದು ಕಡೆಯಿಂದ ಚಾಮರಾಜಪೇಟೆ ನಾಗರಿಕರ ಒಕ್ಕೂಟ ವೇದಿಕೆ ಮುಂದೆ ನಿಂತು ಅವಕಾಶ ಕೇಳಿದ್ರು ಕೂಡ ಇದರ ಹಿಂಬದಿಯಲ್ಲಿ ಸಾಕಷ್ಟು ಒಂದು ಸುಮಾರು 20-25 ಹಿಂದೂಪರ ಸಂಘಟನೆಗಳ ಒಂದು ಬೆಂಬಲ ಇದೆ. ಹೀಗಾಗಿ ಅವಕಾಶ ಕೊಟ್ಟಿಲ್ಲ ಅಂತಂದ್ರೆ ಅವರೆಲ್ಲರೂ ಕೂಡ ಮತ್ತೆ ಸರ್ಕಾರದ ವಿರುದ್ಧ ಮುನಿಸ್ಕೊಳ್ಳುವಂತಹ ಸಾಧ್ಯತೆಗಳಿದೆ. ಅಕಸ್ಮಾತ್ ಕೆಲವೊಂದಿಷ್ಟು ಷರತ್ತುಗಳ ಮೇಲೆ ಅವ್ರಿಗೆ ಅವಕಾಶ ಕೊಟ್ಟರು ಕೂಡ ಅದು ಕೂಡ ಮತ್ತೊಂದು ಕಾನೂನು ಸುವ್ಯವಸ್ಥೆಯ ಪಾಯಿಂಟ್ ಆಫ್ ವ್ಯೂ ಇಂದ ಯಾವೆಲ್ಲ ಸಮಸ್ಯೆಗಳು ಆಗಬಹುದು ಮತ್ತೆ ಅದಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ನಾವು ಅನ್ನುವಂಥದ್ದನ್ನು ಕೂಡ ಸರ್ಕಾರ ಮನಗಾಣಬೇಕಾಗುತ್ತೆ. ಈಗಾಗಲೇ ಶಾಂತಿ ಸಭೆಗಳು ನಡೀತಾ ಇದೆ. ಯಾವೆಲ್ಲ ಅಂದರೆ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಒಂದು ದಿನ ಮಾತ್ರ 3 ದಿನಗಳ ಅವಕಾಶ ಕೇಳಿದ್ರು ಕೂಡ ಒಂದು ದಿನದ ಮಟ್ಟಿಗೆ ಅವಕಾಶವನ್ನು ಕೊಟ್ಟು ಗಣೇಶೋತ್ಸವವನ್ನು ಆಚರಣೆ ಮಾಡೋದಕ್ಕೆ ಒಂದು ಅನುಮತಿ ಕೊಡುವ ಸಾಧ್ಯತೆಗಳು ಕೂಡ ನಮ್ಮ ಮುಂದೆ ಇರುವಂಥದ್ದು. ಅದನ್ನು ಕೂಡ ನಾವು ತಳ್ಳಿ ಹಾಕೋ ಆಗಿಲ್ಲ. ಹೀಗಾಗಿ ಅಲ್ಲಿ ಕೆಲವೊಂದಿಷ್ಟು ಆರ್ಕೆಸ್ಟ್ರಾಗಳಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಡಿಜೆಗಳು, ಅಂದರೆ ಈ ಒಂದು ಗಣೇಶೋತ್ಸವಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದಿಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳೇನಿದೆ ಅದೆಲ್ಲವನ್ನು ಕೂಡ ಬದಿಗೊತ್ತಿ ಕೇವಲ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಚಾಮರಾಜಪೇಟೆ ಮೈದಾನದಲ್ಲಿ
ಆ ಗಣಪನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಅವತ್ತೇ 6 ಗಂಟೆಗೆ ವಿಸರ್ಜನೆಯನ್ನ ಮಾಡಬೇಕು ಅನ್ನುವಂಥ ಒಂದು ಷರತ್ತಿನ ಮೂಲಕ ಅನುಮತಿಯನ್ನ ಕೊಟ್ಟರು ಕೊಡಬಹುದು. ಅತ್ತ ಕೊಟ್ಟಿಲ್ಲ ಅಂದ್ರೂ ಸಮಸ್ಯೆ, ಇತ್ತ ಕೊಟ್ಟರು ಸಮಸ್ಯೆ. ಹೀಗಾಗಿ ಸರ್ಕಾರದ ನಿರ್ಧಾರ ಏನು, ಸರ್ಕಾರ ಯಾವ ರೀತಿಯಾಗಿರುವಂತಹ ಷರತ್ತನ್ನ ವಿಧಿಸುತ್ತೆ, ಇದೆ ಮತ್ತೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ಳೋದಕ್ಕೆ ಯಾವ ರೀತಿಯಾಗಿರುವಂತಹ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದೆಲ್ಲವೂ ಕೂಡ ಬಹಳ ಕುತೂಹಲಕಾರಿಯಾಗಿರುವಂತಹ ವಿಚಾರ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಆಶಿಕ್ ಮುಲ್ಕಿ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದೆ. ವೆಲ್ಕಮ್ ಬ್ಯಾಕ್. 40% ಕಮಿಷನ್ ಆರೋಪದ ವಿಚಾರ ಕಾಂಗ್ರೆಸ್ ನಿಂದ ಮತ್ತೆ ಟ್ವೀಟ್ ಮೇಲೆ ಟ್ವೀಟ್ ಮಾಡ್ತಾನೆ ಇದ್ದಾರೆ. ವಸೂಲಿ ಆರೋಪ ಇದು ಮೊದಲೇನಲ್ಲ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದ್ರು. ಬ್ರೇಕಿಂಗ್ ನ್ಯೂಸ್. ಇದು ಕಾಂಗ್ರೆಸ್ನವರ ಟ್ವೀಟ್. ಸಚಿವ ಮುನಿರತ್ನ ಅವರ ವಿರುದ್ಧ ಹಣ ವಸೂಲಿ ಮೊದಲೇನಲ್ಲ ಅಂತ ಕಾಂಗ್ರೆಸ್ನ ಟ್ವೀಟ್ ಮಾಡಿದ್ದಾರೆ. ಅದು ಅವ್ರು ಬರಿಬೇಕಾದ್ರೆ ಮನಿ ರತ್ನ ಅಂತ ಬರೆದಿದ್ದಾರೆ. ತೋಟಗಾರಿಕಾ ಇಲಾಖೆಯಲ್ಲೂ ವಸೂಲಿ ಆರೋಪ ಇತ್ತು. ಈ ಬಗ್ಗೆ ಪ್ರಧಾನಿಯವರಿಗೆ ಪತ್ರ ಹೋಗಿತ್ತು ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದ್ದಾರೆ. ಹಿಂದೆ ಇದೇ ಮುನಿರತ್ನರ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿದಿದ್ದು ಪ್ರಧಾನಿಗಳು ಈಗ ಮೌನ ವ್ರತ ಪಾಲಿಸುತ್ತಿರುವುದೇಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಪತ್ರಕ್ಕೆ ಪ್ರತಿಕ್ರಿಯೆ ಇಲ್ಲ ಯಾಕೆ ಅಂತ ಕೂಡ ಹೇಳಿದ್ದಾರೆ. ಬಿಜೆಪಿಯವರ ಪ್ರಶ್ನೆ ಕಾಂಗ್ರೆಸ್ನವ್ರದ್ದು. ಬಿಜೆಪಿಯ ಭ್ರಷ್ಟೋತ್ಸವ ಅಂತ ಲೇವಡಿ ಮಾಡಿದ್ದಾರೆ ಅವರು. ಇನ್ನು ಬಿಜೆಪಿ ಸರ್ಕಾರ 40% ಕಮಿಷನ್ ಅನ್ನ 50%ಗೆ ಏರಿಸಿ ಭ್ರಷ್ಟಾಚಾರದಲ್ಲಿ ಪ್ರಮೋಷನ್ ಪಡೆದಿದೆ ಅಂತ ಕೂಡ ಹೇಳ್ತಿದ್ದಾರೆ. ಬಿಬಿಎಂಪಿ ವಿಚಾರ ಅದು. ಅತಿವೃಷ್ಟಿ ಅನಾವೃಷ್ಟಿ ಬೆಲೆ ಏರಿಕೆಯಿಂದ ತತ್ತರಿಸಿರುವಂಥ ರಾಜ್ಯಕ್ಕೆ ಆಡಳಿತದ ಬೂಸ್ಟಿಂಗ್ ಡೋಸ್ ನೀಡಬೇಕಾದಂಥ ಬಿಜೆಪಿ ಭ್ರಷ್ಟಾಚಾರದಲ್ಲಿ ಬೂಸ್ಟಿಂಗ್ ಡೋಸ್ ಪಡೆದಿದೆ ಅಂತ ಸುರ್ಜೇವಾಲಾ ಕೂಡ ಟ್ವೀಟ್ ಮಾಡಿದ್ದಾರೆ. ಅವ್ರು ಟ್ವೀಟ್ ಮಾಡಿದ್ರೆ ಈಗ ಇವ್ರು ಸರದಿ. ಕೆಂಪಣ್ಣ ಆರೋಪ ಸತ್ಯಕ್ಕೆ ದೂರವಾಗಿದೆ ಅಂತ ಮುನಿರತ್ನ ಅವರು ವಿರೋಧ ವ್ಯಕ್ತಪಡಿಸಿದರು. ಪಕ್ಷದೊಂದಿಗೆ ಸೇರಿ ಆರೋಪ ಮಾಡಿಸಿದ್ದಾರೆ. ಯಾರು ಕೊಟ್ಟಿದ್ದಾರೆ ಕಮಿಷನ್ ಅಂತ ಪ್ರಶ್ನೆ ಮಾಡಿದ್ರು ಸಚಿವ ಮುನಿರತ್ನ. ಬ್ರೇಕಿಂಗ್ ನ್ಯೂಸ್. ಸಂಘದ ಅಧ್ಯಕ್ಷರಾದವರಿಗೆ ಗುತ್ತಿಗೆದಾರರ ಸಮಸ್ಯೆ ಗೊತ್ತಿರಬೇಕು. ಆದರೆ ಈ ಗುತ್ತಿಗೆದಾರರು ಯಾವಾಗ ಕೆಲಸ ಮಾಡಿದ್ದಾರೋ ಗೊತ್ತಿಲ್ಲ. ಸಮಸ್ಯೆ ಪರಿಹರಿಸುವ ಬದಲು 40% ಆರೋಪ ಮಾಡ್ತಿದ್ದಾರೆ ಎಂದರು ಸಚಿವ ಮುನಿರತ್ನ ಅವರು. ಇದು ಸಚಿವ ಮುನಿರತ್ನ ಅವರ ತಮ್ಮ ಸ್ಪಷ್ಟನೆ ಕೊಡ್ತಾ ಇದ್ರು. ವಿರೋಧ ಪಕ್ಷದೊಂದಿಗೆ ಸೇರ್ಕೊಂಡು ಈ ಥರ ಮಾತಾಡ್ತಿದ್ದಾರೆ. ಕಮಿಷನ್ ಕೊಟ್ಟಿದ್ದಾರೆ ಅಂತಲ್ಲ, ಯಾರು ಕೊಟ್ಟಿದ್ದಾರೆ ಕಮಿಷನ್ನು ಅಂತ ಪ್ರಶ್ನೆ ಮಾಡಿದ್ರು. ಹೆಸರು ಹೇಳಿ, ದಾಖಲೆ ಕೊಡಲಿ. ಅಧ್ಯಕ್ಷರಾದವರಿಗೆ ಗುತ್ತಿಗೆದಾರ ಸಮಸ್ಯೆ ಗೊತ್ತಿರಬೇಕಾದ್ರೆ ಇವ್ರಿಗೆ ಗೊತ್ತೇ ಇಲ್ಲ ಅಂತ ಮುನಿರತ್ನ ಅವರು ತಮ್ಮ ಸ್ಪಷ್ಟನೆಯನ್ನು ಕೊಡೋಕೆ ಶುರು ಮಾಡಿದ್ರು. ಇದ್ರ ಬಗ್ಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಮಾತಾಡಿದ್ದಾರೆ. ಮಗದೊಂದು ಕಡೆ PWD ಮಿನಿಸ್ಟರ್ ಕೂಡ ಮಾತಾಡಿದ್ದಾರೆ. CC ಪಾಟೀಲ್, ಬನ್ನಿ ನೋಡೋಣ. ಅದೇ ನಾನು ಹೇಳೋದು, ಸರ್ಕಾರದ ಮೇಲೆ ದೂರನ್ನು ತೆಗೆದು ನೀವು ಹೈಕೋರ್ಟಿಗೆ ಕೊಡ್ತೀರಾ, ಚರ್ಚೆ ಇರೋದು ಬೇರೆ, ನೀವು ಲೋಕಾಯುಕ್ತಕ್ಕೆ ಕೊಡ್ತೀರಾ ಬೇರೆ. ಸರ್ಕಾರವನ್ನು ವಿರೋಧಿಸುವ, ಸರ್ಕಾರವನ್ನು ಟೀಕೆ ಮಾಡಲಿಕ್ಕೆ ಇರುವಂಥ ವಿರೋಧ ಪಕ್ಷ ನಾಯಕರಿಗೆ ನೀವು ತನಿಖೆ ಮಾಡಿ ಅಂತ ಹೇಳ್ತೀರಾ. ತನಿಖೆ ಮಾಡುವ ಅಧಿಕಾರ ಅವರಿಗೆ ಇರುತ್ತೆ. ಹೆಚ್ಚಂದ್ರೆ ವಿರೋಧ ಮಾಡಲಿಕ್ಕೆ ಒಂದು ಅವಕಾಶ ಆಗ್ಬೋದು ಅಂತ ನನಗೆ ಅನಿಸುತ್ತೆ. ಈಗ ನೀವು ಅವ್ರ ಕಡೆಯವರು, ಕೆಂಪಣ್ಣ ಮಂದಿಯವರೆಲ್ಲ ಗೊತ್ತಿಲ್ಲ, ಅವ್ರು ಭಾಳ ಹಿರಿಯರಿದ್ದಾರಪ್ಪ. ನಾನು ಇದರಲ್ಲಿ ನೋಡಿದ್ದೆ. ಅವ್ರ ಕಡೆಯವ್ರ ಮನೆ ಬಂದಾಗ ನನ್ನ ಹತ್ರ ಈ ಕ್ರೈ ಶಾಲೆ ಬಗ್ಗೆ ಬಾಕಿ ಇದೆ ಅಂತ ಹೇಳಿದ್ರು. ನಾನು ಹೇಳಿದ ಬಾಕಿ ಇದ್ದು ಸತ್ಯ ಇದೆ. ಸಮಾನ ಕಂತುಗಳಲ್ಲಿ ಬಿಡುಗಡೆ ಮಾಡ್ತಾ ಇದೆ ಸರ್ಕಾರ ಈಗ. ಹಾಗೆ ಬಿಡುಗಡೆ ಮಾಡಿದಾಗ ಸೀನಿಯಾರಿಟಿ ಆಧಾರದಲ್ಲೇ ಕೊಡ್ತಾ ಇದ್ದೇವೆ. ಅದು ಬಿಟ್ಟು ವೆಬ್ಸೈಟ್ ಯಾಕೆ ಬಿಟ್ಟಿದ್ದೇವೆ, ಮತ್ತೇನಾದ್ರೂ ಇದು ಹೇಳಿ ಅಂತ ಹೇಳಿದೆ ನಾನು. ನನ್ನ ಹತ್ರ ಮಾಡುವಾಗ ಅವರು ಬಾಕಿ ಇದೆ ಅನ್ನೋದು ಬಿಟ್ಟರೆ ಬೇರೆ ಆರೋಪಗಳು ನಮ್ಮ ಮೇಲೆ ಮಾಡಿದ್ದು ನನಗೆ ಗೊತ್ತಿಲ್ಲ. ನನ್ನ ಹತ್ರ ಬಂದಿದ್ದಾರೆ ಅವರೆಲ್ಲ. ಅದು ಬಾಕಿ ಕೊಡಬೇಕು ಸರ್ಕಾರದಲ್ಲಿ, ಅದ್ರಲ್ಲಿ ವಾದ ಇಲ್ಲ. ಅಲ್ಲ, ನಾನೀಗ ನನ್ನ ಹತ್ರ ಬಂದಿರೋದು ಹೊಸ ಶಿಕ್ಷಣ ಶಾಲೆ ಬಗ್ಗೆ, ಹೊಸ ಶಿಕ್ಷಣ ಬೆಲೆ ಬಗ್ಗೆ 1,100 ಕೋಟಿ ರೂಪಾಯಿ ಬಾಕಿ ಇದೆ ಅನ್ನೋದು ನನಗೆ ಗೊತ್ತಿದೆ. ಆನಂತರ ನಾನೆಲ್ಲ ಮಾಹಿತಿಗಳನ್ನು ಪಡೆದಾಗ ಅಲ್ಲಿರುವಂಥದ್ದು 700 ಕೋಟಿ ರೂಪಾಯಿ ಕಳೆದ ಬಜೆಟ್ನಲ್ಲಿ 22-23 ಬಜೆಟಲ್ಲಿ ಕೊಟ್ಟಿರ್ತಾರೆ. ಆ 700 ಕೋಟಿ ರೂಪಾಯಲ್ಲಿ ಸಮಾನ ಕಂತುಗಳಾಗಿ 4 ಕಂತುಗಳಲ್ಲಿ ಬಿಡುಗಡೆ ಆಗುತ್ತೆ. 160, 320 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಬಿಡುಗಡೆ ಆದ ಮೊತ್ತವನ್ನು ನಾನು ಹೇಳಿದೆ ಸೀನಿಯಾರಿಟಿ ಲೀಸ್ಟ್ ಅಂತೇಳಿ ಮಾಡಿ ಅವರಿಗೆ ಕೊಟ್ಟು ವೆಬ್ಸೈಟಲ್ಲಿ ಅದನ್ನು ಪ್ರಕಟ ಮಾಡಲಾಗಿದೆ. ಅಲ್ಲೇನಾದರೂ ವಂಚನೆ ಆಗಿದ್ದಿದ್ರೆ ಹೇಳಿ, ಯಾರಾದರೂ ನಮ್ಗೆ ಕೊಡ್ಲಿಕ್ಕೆ ಹಣ ಕೇಳಿದ್ದಾರೆ ಹೇಳಿ, ಹೋದಾಗ ತನಿಖೆ ಮಾಡಿಬಿಡೋಣ. 40% ಕಮಿಷನ್ ಆರೋಪ ಈಗಾಗಲೇ ಲೋಕಾಯುಕ್ತಕ್ಕೆ ಮೊದಲಿನ ಸ್ಥಾನಮಾನ ಸಿಕ್ಕೈತಿ, ಬಲ ಬಂದೈತಿ.
ಲೋಕಾಯುಕ್ತಕ್ಕಾದರೂ ಅವ್ರು ದೂರು ಕೊಡ್ಬೋದು. ನಿರ್ದಿಷ್ಟವಾದ ಪ್ರಕರಣಗಳಿದ್ದರೆ ನಮ್ಮ ಆಫೀಸಿಗೆ ಬಂದು ಕೊಟ್ಟರು ವಿದಿನ್ ನೋ ಟೈಮ್ ನಾನು ಎನ್ಕ್ವೈರಿಗೆ ಆದೇಶ ಮಾಡ್ತೇನೆ. ಮತ್ತು ಇವರು ವಿರೋಧ ಪಕ್ಷದ ನಾಯಕರ ಮನೆಗೆ ಹೋಗಿ ಅವ್ರ ಮನೆ ಮುಂದೆ ನಿಂತು ಬಾಕಲ ಮುಂದೆ ನಿಂತು ಪ್ರೆಸ್ ಮಾಡೋದರ ಒಳಮರ್ಮ ಏನು? ಚುನಾವಣೆ ವರ್ಷದಲ್ಲಿ ಒಂದು ಪಕ್ಷದ ವಿನಾಕಾರಣ ಆಪಾದನೆ ಮಾಡಿ ಹೆಸರು ಕೆಡಿಸ್ಬೇಕನ್ನೋದಾ ಅಥವಾ ನಿಜವಾಗಿ ಗುತ್ತಿಗೆದಾರರ ರಕ್ಷಣೆ ಮಾಡ್ಬೇಕನ್ನೋದು ಅವ್ರ ಮನಸ್ಸಿನಲ್ಲಿದೆಯಾ? ನಿಜವಾಗಿ ಗುತ್ತಿಗೆದಾರರ ರಕ್ಷಣೆ ಮಾಡುವಂಥದ್ದಿದ್ರೆ ಲೆಟ್ ಹಿಮ್ ಕಮ್. ಹಿರಿಯರದಾರ, ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ನಮಗೇನು ಪ್ರತಿಷ್ಠೆ ಇಲ್ಲ. ಗುತ್ತಿಗೆದಾರರಿಗೆ ಇಂಥದ್ದು ಲೋಕೋಪಯೋಗಿ ಇಲಾಖೆಯಿಂದ ಹಿಂಗೆ ಅನ್ಯಾಯ ಆಕೈತೆ ಅನ್ನುವಂಥದ್ದು ನನ್ನ ಗಮನಕ್ಕೆ ತಂದ್ರೆ ಆ ಗುತ್ತಿಗೆದಾರನ ಕರೆಸ್ತೇನೆ. ಯಾರಿಂದ ಅನ್ಯಾಯ ಆಗೈತಿ, ಯಾವ ಅಧಿಕಾರಿಯಿಂದ ಆಗೈತಿ ಅಥವಾ ನನ್ನಿಂದ ಆಗೈತೋ ನಮ್ಮ ಇಲಾಖೆ ಅಧಿಕಾರಿಗಳಿಂದ ಆಗೈತೋ ಅವರ ಅನ್ಯಾಯ ಆಗಿದ್ದು ನಿಜ ಇತ್ತಂದ್ರೆ ವಿದಿನ್ ನೋ ಟೈಮ್ ಐ ವಿಲ್ ಟೇಕ್ ಆಕ್ಷನ್. ಆಪ್ತ ವಿಜಯ್ ಮುಳಗುಂದ್ಗೆ ಸಿಬಿಐ ನೋಟಿಸ್ ಕೊಟ್ಟಿದ್ದಾರೆ. ಇದು ಕೆಪಿಸಿಸಿ ಅಧ್ಯಕ್ಷರ ಆಪ್ತ. ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟರು. ನನ್ನ ಜೊತೆ ವ್ಯವಹಾರ ಮಾಡಿದವರಿಗೆಲ್ಲ ನೋಟಿಸ್ ಕೊಡ್ತಿದ್ದಾರೆ ಎಂದರು. ಬ್ರೇಕಿಂಗ್ ನ್ಯೂಸ್. ವಿಜಯ್ ಮುಳುಗುಂದ್ ಮಾತ್ರ ಅಲ್ಲ, 30ರಿಂದ 40 ಜನರಿಗೆ ನೋಟಿಸ್ ಕೊಡ್ತಿದ್ದಾರೆ. ಎಷ್ಟು ಅಂತ ಕಿರುಕುಳ ಕೊಡ್ತೀರಾ ಅಂತ ಕಿಡಿಕಾರದ್ರು ಕೆಪಿಸಿಸಿ ಅಧ್ಯಕ್ಷರು. ವಿಜಯ್ ಮುಳುಗುಂದ್ ನಮ್ಮ ಪಾರ್ಟಿ ಜನರಲ್ ಸೆಕ್ರೆಟರಿ, ನಮ್ಮ ಆಪ್ತ. ಅವನೊಬ್ಬರ ಮೇಲೆ ಕೊಟ್ಟಿಲ್ಲ. ಸುಮಾರಿಗೆ ಅದೇ ಒಂದು 30-40 ಜನ ಯಾರು ನನ್ನ ಹತ್ರ ವ್ಯವಹಾರ ಮಾಡಿದ್ದಾರೆ, ವಹಿವಾಟು ಮಾಡಿದ್ದಾರೆ, ನಮ್ಮ ಬಿಸ್ನೆಸ್ ಇದೆ, ನಮ್ಮ ಆಸ್ತಿ ಪಾಸ್ತಿ ವ್ಯವಹಾರಗಳು ಮಾಡ್ತೀವಿ. ಅದು ಆಲ್ಮೋಸ್ಟ್ ಹೆಚ್ಚು ಕಮ್ಮಿ 70 ಜನ CBIಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಏನು ಮಾತಾಡಬಾರ್ದು ಅಂತ ಇದನ್ನು ನಾವೇ ಲೀಗಲಾಗಿ ಫೇಸ್ ಮಾಡ್ತೇವೆ. ಈಗ ಹೈಕೋರ್ಟ್ಗೂ ಹಾಕಿದ್ದೀವಿ. ನೀವು ಇಷ್ಟು ದಿನದ ಮೇಲೆ ನೀವು ಹಾಕೊಳ್ಳೋಂಥ ಕ್ರಮ ಇಲ್ಲ, ಒಂದು ಕಾಗದನೂ ಬರದೆ ಆಯ್ತು. ಇಲ್ಲಿಗೆ ಮಧ್ಯಾಹ್ನದ ಅಗ್ರವಾರ್ತೆಯನ್ನು ಮುಗಿಸಿ ನಾ ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.